ನಿತ್ಯ ಜೀವನಗೆ ಸ್ವಾಗತ. ನಾನು ಇವತ್ತು ಸೋರೆಕಾಯಿ ಮತ್ತೆ ಒಂದ್ ಸ್ವಲ್ಪ ಹಸಿ ಬಟಾಣಿನ ಬೇಯಿಸಿ ಮಿಕ್ಸ್ ಮಾಡ್ಕೊಂಡು ಪಲ್ಯ ಮಾಡೋದನ್ನ ತೋರಿಸ್ತಿದ್ದೀನಿ. ಬನ್ನಿ ಸ್ನೇಹಿತರೆ, ಹೇಗ್ ಮಾಡೋದು ಅಂತ ನೋಡೋಣ. ನಾನು ಇವತ್ತು ಸೋರೆಕಾಯಿದು ಪಲ್ಯ ಮಾಡ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಒಂದ್ 2 ಗೆಡ್ಡೆ ಸಣ್ಣದು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಮೆಣಸು ಒಂದ್ ಸ್ವಲ್ಪ, ಇದನ್ನ ಹುರ್ಕೊಂಡ್ ಮಾಡ್ಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ ಸೋರೆಕಾಯಿ ಪಲ್ಯ. ಶೀತ ಆಗುತ್ತಲ್ಲ, ಹಂಗಾಗಿ ಈ ತರ ಮಾಡಿದ್ರೆ ತುಂಬಾ ಒಳ್ಳೇದು. ನೋಡಿ, ಒಂದ್ 4 ಮೆಣಸಿನ್ಕಾಯಿ. ನಾನು ಇದನ್ನ ಮೆಣಸು ಹಾಕಿರೋದ್ರಿಂದ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದೂವರೆ ಗೆಡ್ಡೆ, 3 ಗೆಡ್ಡೆನ ಕಟ್ ಮಾಡಿದ್ದೀನಿ. ಒಂದೂವರೆ ಗೆಡ್ಡೆ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಂದೂವರೆನ ನಾನು ಫ್ರೈ ಮಾಡಕ್ ಹಾಕಿದ್ದೀನಿ. ಸ್ವಲ್ಪ ಅದು ಮೆತ್ತಗಾಗ್ಲಿ ಈರುಳ್ಳಿ ಮೆತ್ತಗಾಗ್ಬೇಕಂದ್ರೆ ಬೇಗ ನಮ್ಗೆ ಒಂದ್ ಸ್ವಲ್ಪ ಸಾಲ್ಟ್ ಹಾಕಂದ್ರೆ ಅವಾಗ ಬೇಗ ಮೆತ್ತಗಾಗುತ್ತೆ. ಒಂದ್ ಸ್ವಲ್ಪ ಹಾಕೊಳ್ಳೋಣ, ಇದು ಮೆತ್ತಗಾಗೋಷ್ಟು ಮಾತ್ರ ಹಾಕೊಳ್ಳೋಣ. ಇದು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ. ಹಂಗೆ ಮಾಡಿದ್ರೆ ಒಂಥರ ನೀರ್ ಗಟ್ಟಿ ತರ ಆಗುತ್ತದು. ಇದು ತುಂಬಾ ಚೆನ್ನಾಗಿರುತ್ತೆ. ಮೆಣಸು ಸಿಡಿತದೆ, ಸ್ವಲ್ಪ ಮುಖನ ದೂರ ಮಾಡ್ಕೊಂಡು ಮಾಡ್ಬೇಕು. ನಾನು ಕೊತ್ತಂಬರಿನ ಇದ್ರೊಳಗಡೆಗೆ ಹಾಕ್ತೀನಿ. 2 ಟೊಮೊಟೊನ ಕಟ್ ಮಾಡಿದ್ದೀನಿ, ಇದನ್ನು ಹಾಕೊಳ್ಳೋಣ. ನಾನು ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಅದನ್ನ ಮಾಡ್ತಾ ಇದ್ದೀನಿ. ನಾನು ಮೆತ್ತಗೆ ಹಾಕ್ತಾ ಇದೆ. ನಾನೊಂದ್ 2 ಚಮಚ ಅಷ್ಟು ಎಳ್ಳನ್ನ ಹಾಕೊಳ್ತಾ ಇದ್ದೀನಿ, ಬಿಳಿ ಎಳ್ಳು. ಕಪ್ಪು ಎಳ್ಳು ಚೆನ್ನಾಗಿರಲ್ಲ ಇದಕ್ಕೆ, ಹಂಗಾಗಿ ಬಿಳಿ ಎಳ್ಳನ್ನ ಸ್ವಲ್ಪ 1 ಚಮಚ ಅಷ್ಟು ಹಾಕೊಂಡಿದ್ದೀನಿ. ನೋಡಿ, ಅರ್ಧ ಮೆತ್ತಗಾಗಿದೆ. ಇದೇನ್ ರುಬ್ಬದಲ್ವಾ, ಸಾಕು. ಇವಾಗ ನಾನು ಇದನ್ನ ತೆಕ್ಕೊಳ್ತೀನಿ, ತಣ್ಣಗಾಗೋವರೆಗೂ ಇಟ್ಕೊಳ್ತೀನಿ. ತಣ್ಣಗಾದ್ಮೇಲೆ ನಾವು ಮಾಡೋಣ, ರುಬ್ಕೊಳ್ಳೋಣ, ಮಿಕ್ಸಿಗೆ ಹಾಕೋಣ. ಇವಾಗ ನಾನು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಒಂದ್ 2 ಚಮಚ ಅಷ್ಟೇ ಆಯಿಲ್ ಹಾಕೊಳ್ಳೋಣ. ಕಾದಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಗ್ತಾ ಇಲ್ಲ, ಈರುಳ್ಳಿ ಹಾಕೊಳ್ಳೋಣ. ಇವಾಗ ಒಂದ್ 2 ಕಡ್ಡಿ ಕರಿಬೇವು, ಸಿಡಿಯುತ್ತದು, ಹಂಗಾಗಿ ಮುಚ್ಚೋಣ. ಅದು ಒಗ್ಗರಣೆ ಇದಾಗಿ ನೋಡಿ ಆಗಿದೆ. ನಾನು ಸೌತೆಕಾಯಲ್ಲಿ ಫಸ್ಟ್ ಒಂಥರ ಮಾಡಿ ತೋರಿಸಿದ್ದೀನಿ. ಸೋರೆಕಾಯಲ್ಲಿ ಮುಂಚೆ ಒಂದ್ಸರಿ ಮಾಡಿದ್ದೀನಿ. ಇವಾಗ ನೋಡಿ ಸೋರೆಕಾಯಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸೋರೆಕಾಯಲ್ಲಿ ಫಸ್ಟ್ ಗೊಜ್ಜು ಟೈಪು ನಾನು ಹಾಕಿದ್ದೀನಿ. ಇದು ಒಂದ್ ಸ್ವಲ್ಪ ಪಲ್ಯ ಡ್ರೈ ತರಾನೇ ಮಾಡ್ತೀನಿ ನಾನು. ಚಪಾತಿಗೆ ಎಷ್ಟು ಸಾಧ್ಯ ಅಷ್ಟಕ್ಕೆ ನಾನು ಮಾಡ್ತೀನಿ. ಇದು ಹಸಿ ಮಸಾಲೆ ಇಟ್ಟು ಮಾಡ್ತಾ ಇರೋದು. ಇದು ಸೋರೆಕಾಯಿ ಸ್ವಲ್ಪ ನೀರು ಸುಂಡಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಸುಂಡಿ ಊಟ ಮಾಡಿದ್ರೆ ಬಾಣಂತಿಗೆ ಸಹ ತುಂಬಾನೇ ಒಳ್ಳೇದು, ಹಾಲು ಚೆನ್ನಾಗಿ ಬರುತ್ತೆ. ಇದು ಬಟಾಣಿ ಒಂದ್ ಸ್ವಲ್ಪ ಹಸಿ ಬಟಾಣಿ, ಇದು ಹಂಗಾಗಿ ಹಾಕೊಳ್ತಾ ಇದೀನಿ. ಅವರೆಕಾಳು ಇದ್ರು ಹಾಕೋಬಹುದು, ಇಲ್ಲ ಇಲ್ಲದೆ ಇದ್ರು ಪರವಾಗಿಲ್ಲ. ನಾನು ಇಷ್ಟು ಅಂತ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಅದ್ ನೀರು ತುಂಬಾ ಬೇಗ ಬಿಡುತ್ತೆ ಇದು. ಮೊದ್ಲು ಅದಕ್ಕೆ ಒಂದ್ ಸ್ವಲ್ಪ ಮಸಾಲೆಗೆ ಒಂದ್ ಸ್ವಲ್ಪ ಹಾಕಿದೀವಿ. ಇದಕ್ಕೆ ಉಪ್ಪು ಹಾಕೊಳ್ಳೋಣ, ಒಂಚೂರು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಇವಾಗ ಮಿಕ್ಸ್ ಮಾಡ್ಬಿಡೋಣ. ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಿದ್ರೆ ನೀರೆಲ್ಲ ಬಿಡುತ್ತೆ. ನೀರ್ ಬಿಟ್ಟು ಸೋರೆಕಾಯಿ ಸ್ವಲ್ಪ ಇದ್ರಲ್ಲೇ ನೀರೆಲ್ಲ ಬೇಯುತ್ತೆ. ಅಷ್ಟೊತ್ತಿಗೆ ನಾವು ಮಸಾಲೆನ ಮಿಕ್ಸಿಗೆ ಹಾಕೊಳ್ಳೋಣ. ನೋಡಿ, ಇವಾಗ ನಾವು ಉಪ್ಪು ಮತ್ತೆ ಒಂದ್ ಸ್ವಲ್ಪ ಅರಿಶಿನ ಪುಡಿ ಒಗ್ಗರಣೆನಲ್ಲಿ ಮಾಡಿದೀವಲ್ಲ, ನೋಡಿ ಇಷ್ಟು ನೀರಿದೆ. ಈ ನೀರಿಗೆನೆ ನಾವು ಕುಕ್ಕರ್ನ ಲಾಕ್ ಮಾಡಿಬಿಡೋಣ. 1 ವಿಸಿಲು ಸಾಕು. ಈಗ ಅರ್ಧಂಬರ್ಧ ಇದ್ರಲ್ಲೇ ಬೇಕಿದೆ. ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ. ನಾನು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ. ನೋಡಿ ಎಷ್ಟೊಂದು ನೀರು ತುಂಬ್ಕೊಂಡ್ಬಿಟ್ಟಿದೆ. ಅದೇನೆ ನೋಡಿ, ನಾನು ಒಂದು ಸ್ವಲ್ಪನೂ ಸಹ ನೀರು ಹಾಕಿಲ್ಲ. ಸೋರೆಕಾಯಿನ ಕೂಗ್ಸಿದ್ನಲ್ಲ, ಒಂದು ಕೂಗು.
ಎಣ್ಣೆ ಮತ್ತೆ ನೀರು ಎರಡೂನು ಅದರಲ್ಲೇ ತುಂಬ್ಕೊಂಡಿದೆ. ಒಳ್ಳೆ ಇದ್ರ ತರ ಬೆಂದೋಗ್ಬಿಟ್ಟಿದೆ, ಹಣ್ಣು ತರ ಬೆಂದೋಗಿದೆ. ಇವಾಗ ನಾವು ರುಬ್ಬಿ ಇದೀವಲ್ಲ ಅದು ಮಸಾಲೆ ಹಾಕೊಳ್ಳೋಣ. ಒಳ್ಳೆ ಪರಿಮಳ ಬರ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ ಇದು. ಈ ತರ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ. ಇದೇನು ಜಾಸ್ತಿ ಹೊತ್ತು ಬೇಯಬೇಕಾಗಿಲ್ಲ, ಕುಕ್ಕರಲ್ಲಿ ಕೂಗಿರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆನೂ ಇಲ್ಲ. ಇನ್ನ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ. ಮತ್ತೆ ಸಾಲ್ಟ್ ಏನಾನ ಕಡಿಮೆ ಇದೆಯಾ ಏನು ಅಂತ ನೋಡ್ಕೊಳ್ಳಿ. ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆಗಿದೆ ನೋಡಿ, ತುಂಬಾ ಪರಿಮಳವಾಗಿದೆ, ತುಂಬಾ ಚೆನ್ನಾಗಿದೆ. ಮಕ್ಕಳುಗಳೆಲ್ಲ ಇಷ್ಟಪಟ್ಕೊಂಡು ತಿಂತಾರೆ. ಕೆಲವರು ಸೋರೆಕಾಯಿ ಈ ತರದ್ದೆಲ್ಲ ತಿನ್ನೋದೇ ಇಲ್ಲ ಮಕ್ಕಳುಗಳು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಕೆಲವು ಮಕ್ಕಳಂತೂ ಸೋರೆಕಾಯಿ ಈ ತರದ್ದೆಲ್ಲ ತಿನ್ನಲ್ಲ. ಈ ತರ ಮಾಡಿ ಕೊಡಿ, ಎಲ್ಲರೂ ತಿಂತಾರೆ. ತುಂಬಾ ಆರೋಗ್ಯಕ್ಕೂ ಒಳ್ಳೇದು. ಇವಾಗ ನಾನು ಮಾಡಿದ್ದೀನಲ್ಲ, ಈ ತರ ಮಾಡಿದ್ರೆ ಬಾಣಂತಿದಿರು ಸಹ ಊಟ ಮಾಡ್ಬೋದು, ಒಳ್ಳೇದು ಬಾಣಂತಿದಿರಿಗೂ ಸಹ ಇದು. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ.